I will be just briefing of all the medicines which are available for endometriosis. That is the conventional medicine, that is allopathy medicine. Next is the other medicines which we tell it could be an alternative medicine. That is, which includes Ayurvedic medicines, allopathy medicines, herbal medicines, yoga, acupuncture. Which is the best if you ask? See, we cannot tell which is the best. But from westernization, we have many evidence to say that the allopathy medicines will act faster. ಅದಕ್ಕೆ ಅಂತಂದರೆ ತುಂಬ ಟ್ರಯಲ್ಸ್ ಮಾಡಿದ್ದೀವಿ, ಗಿನಿ ಪಿಗ್ಸ್ ಇಂದ ಇದ್ದು ಹ್ಯೂಮನ್ ಬೀಯಿಂಗ್ಸ್ ಇಂದ ಹಿಡಿದು. ಸೊ ವಿ ಗಿವ್ ಕನ್ವೆನ್ಷನಲ್ ಮೆಡಿಸಿನ್ಸ್ ಅಂತಂದರೆ ಮೆಡಿಸಿನ್ಸ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು, ಪ್ಯಾಚಸ್ಸು, ಪೆಸರೀಸು. ಓಕೆ, ಆದರೆ ಆಯುರ್ವೇದ ಮೆಡಿಸಿನ್ಸು, ಆಮೇಲೆ ಆಕ್ಯುಪಂಚರ್ಸು, ದೆನ್ ಅಲೋಪತಿ ಮೆಡಿಸಿನ್ಸು, ಇದಕ್ಕೆ ಅಷ್ಟೊಂದು ಟ್ರಯಲ್ಸ್ ಇದೆಯಾ ನನಗೆ ಅದು ಗೊತ್ತಿಲ್ಲ. ಬಟ್ when we patients, as they come to me and they ask me, ಡಾಕ್ಟ್ರೇ ನಾವು ಅಲೋಪತಿ ಮೆಡಿಸಿನ್ ತಗೊಳ್ತಾ ಇದ್ದೀವಿ, ಇದಕ್ಕೆ ಬೇರೆ ಮೆಡಿಸಿನ್ಸ್ ನಾವು ತಗೊಬೋದಾ ಅಂತ ಕೇಳಿದ್ರೆ ಕಾಂಪ್ಲಿಮೆಂಟ್ರಿ ಮೆಡಿಸಿನ್ಸ್ ಅಂತ ತಗೊಳ್ಬೋದು ಅಂತ ಹೇಳ್ತೀನಿ ನಾನು. ಅರ್ಥ ಆಯ್ತಲ್ಲ? ಬಿಕಾಸ್ ಇಟ್ ಆಸ್ ಸರ್ಟನ್ ರೆಗ್ಯುಲೇಷನ್ಸ್. ನಮಗೆ ಅಂತ ಯಾವ ಮೆಡಿಸಿನ್ಸ್ ಯೂಸ್ ಮಾಡ್ತೀವೋ ನಾವು ವಿ ಹ್ಯಾವ್ ಗೈಡ್ಲೈನ್ಸು ಆ್ಯಂಡ್ ವಿ ಹ್ಯಾವ್ ಎವಿಡೆನ್ಸ್. ಆದರೆ ಅದಕ್ಕೆ ಇದೆಯಾ ಇಲ್ವಾ ಅದು ನನಗೆ ತಿಳಿದಿಲ್ಲ. ಸೊ ನಾವು ಇದನ್ನು ಕಾಂಪ್ಲಿಮೆಂಟ್ರಿ ಮೆಡಿಸಿನ್ಸ್ ಅಂತ ಕೊಡ್ತೀವಿ. ನಮ್ಮ ಟ್ರೀಟ್ಮೆಂಟ್ ಜೊತೆಯಲ್ಲಿ ಆಕ್ಯುಪಂಕ್ಚರ್ ಮಾಡಿಸ್ಕೊಳ್ಬೋದು, ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಳ್ಬೋದು, ಅಥವಾ ಅಲೋಪತಿ ಇದಕ್ಕೆಲ್ಲ ಕಾಂಪ್ಲಿಮೆಂಟ್ರಿ, ಯೋಗ, ಹೋಲಿಸ್ಟಿಕ್ ವೇ ಆಫ್ ದಿ ಲೈಫ್ ಸ್ಟೈಲ್, ಇವೆಲ್ಲ ಕಾಂಪ್ಲಿಮೆಂಟ್ರಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನಾಟ್ ರಾಂಗ್ ಅಂತಾನು ಹೇಳ್ತೀವಿ ನಾವು. ಆದರೆ ಎಜುಕೇಟೆಡ್ ಪರ್ಸನ್ಸ್, ಇದು ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಎಜುಕೇಟೆಡ್ ಪರ್ಸನ್ಸ್ ದೇ ಗೋ ಫಾರ್ ಕನ್ವೆನ್ಷನಲ್ ಮೆಡಿಸಿನ್ಸ್. ಸೊ ನಿಮಗೆ ಬೇಜಾರಾಗ್ಬೋದು, ಏನಪ್ಪ ನಮಗೆ ಬೇಕಾಗಿಲ್ಲ ಈ ಮೆಡಿಸಿನ್ಸ್ ಎಲ್ಲ ನುಂಗೋದಕ್ಕೆ, ನಾವು ಅದರ್ ಮೆಡಿಸಿನ್ಸ್ ತಗೊಳ್ತೀವಿ ಅಂತ ಅಂದರೆ ಅದು ಇಮಿಡಿಯೇಟ್ ಆ್ಯಕ್ಷನ್ ಕೊಡೋದಿಲ್ಲ. ನಮ್ಮ ಅಲೋಪತಿ ಮೆಡಿಸಿನ್ಸ್ ಅಷ್ಟು ಇಮಿಡಿಯೇಟ್ ಆಗಿ ರಿಲೀಫು ಕೊಡಲ್ಲ. ನಾವು ಕಾಂಪ್ಲಿಮೆಂಟ್ರಿ ಆಯುರ್ವೇದಿಕ್ಗೆ ಹೋಗ್ತೀವಿ, ಅಲೋಪತಿಗೆ ಹೋಗ್ತೀವಿ, ಅಕ್ಯುಪಂಕ್ಚರ್ಗೆ ಹೋಗ್ತೀವಿ ಅಂತಂದರೆ ರಿಮೆಂಬರ್ ಒನ್ ಪಾಯಿಂಟ್, ಆಗ ನಿಮ್ಮದು ಎಂಡೋಮೆಟ್ರಿಯೋಸಿಸ್ಸು ಬಿಕಾಸ್ ಇಟ್ ಕ್ಯಾನ್ ರಿಲ್ಯಾಪ್ಸ್ ಅಥವಾ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇರಬಹುದು. ಸೊ ಬಿ ಕೇರ್ಫುಲ್, ಗೆಟ್ ಟೆಸ್ಟೆಡ್ ಇನ್ ಬಿಟ್ವೀನ್ ವಿತ್ ಸ್ಕ್ಯಾನಿಂಗ್ ಅಂಡ್ CA-125. ಆದರೆ ಕಂಪ್ಲೀಟ್ ರಿಲೀಫ್ ಅಂತೂ ಯಾವ ಆಲ್ಟರ್ನೇಟಿವ್ ಮೆಡಿಸಿನ್ಸಲ್ಲೂ ಇಲ್ಲ ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು.